ರಾಯ್ ಕಟ್ಟಿದ್ದು ಸಾವಿರಾರು ಕೋಟಿಗಳ ಒಂದು ದೊಡ್ಡ ಸಾಮ್ರಾಜ್ಯ ಇದು. ಬರೀ ಭಾರತಕ್ಕೆ, ದಕ್ಷಿಣ ಭಾರತಕ್ಕೆ ಸೀಮಿತವಾಗಿರಲಿಲ್ಲ ಇದು. ರಾಯ್ ಅಂದುಕೊಂಡಿದ್ದೆಲ್ಲ ಮಾಡಿದಂಥ ವ್ಯಕ್ತಿ. ಸಿನಿಮಾದಲ್ಲೇನೋ ಮಾಡಬೇಕು ಅಂತ ಬಂದಾಗ ಸಿನಿಮಾಗೆ ಪ್ರೊಡ್ಯೂಸ್ ಮಾಡ್ತಾರೆ. ರಿಯಲ್ ಎಸ್ಟೇಟಲ್ಲೇನೋ ಮಾಡಬೇಕಾ ಮಾಡಿದ್ರು. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಏನಾದರೂ ಮಾಡಬೇಕಾ ಅದನ್ನು ಮಾಡಿದ್ದಾರೆ. ಕಾರ್ ಕ್ರೇಜ್ ಇದೆ, ಕೊಂಡ್ಕೋಬೇಕು. ಒಳ್ಳೆ ಮನೆ ಕಟ್ಟಬೇಕಾ ಮನೆ ಕಟ್ಟಿದ್ದಾರೆ. ತನ್ನದೇ ಆಗಿರ್ತಕ್ಕಂಥ ಸಣ್ಣ ಪುಟ್ಟ ಫ್ಲೈಟ್ಗಳಲ್ಲಿ ಹಾರಾಡಬೇಕಾ ಅದನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಾಮಾನ್ಯ ವ್ಯಕ್ತಿ ರಾಯ್ ಸಾಮ್ರಾಜ್ಯ ಕಟ್ಟಿದ್ದು ಅನೇಕರಿಗೆ ಪ್ರೇರಣೆ. ಆದರೆ ಅವ್ರ ಆತ್ಮಹತ್ಯೆ ಇದೆಯಲ್ಲ, ಈ ಧೋರಣೆ ಯಾರಿಗೂ ಇಷ್ಟ ಆಗಲಿಲ್ಲ. ಇವತ್ತು 30-40 ಸೈಟಿಂದ ಶುರು ಮಾಡಿದವ್ರು ರೀ ಇದೇ ರಾಯ್. ಇಡೀ ಉದ್ಯಮ ಶುರುವಾಗಿರೋದು 30-40 ಸೈಟಿಂದ. ಅಯ್ಯೋ, ನಮಗೂ ಒಂದು ಸಾಮರ್ಥ್ಯ ಇದೆಯಲ್ಲಪ್ಪ 30-40 ಸೈಟ್ ತೊಗೊಳ್ಳೋಷ್ಟು, ನಾವೊಂದು ಉದ್ಯಮ ಮಾಡಿದ್ರೆ ಹೇಗಿರುತ್ತೆ, ರಾಯ್ ಏನು ಮಾಡಿದ್ರು, ರಾಯ್ ಅವ್ರನ್ನ ಓದ್ಕೊಳ್ಳೋಣ ನಾವು ಅನಿಸ್ಬೋದು ಅನೇಕರಿಗೆ. ಬರೀ ಒಂದು 30-40 ಸೈಟ್ ಅಂತಲ್ರಿ, ನಮಗೆ ಒಂದು ಸ್ವಲ್ಪ ಹೋಗಿ ಟ್ರೈ ಮಾಡಿಬಿಟ್ರೆ ನಮಗೂ ಸಿಕ್ಕಿಬಿಡುತ್ತಲ್ಲ, ಮಾಡೋಣ ಯಾರಿಗಾರು ಅನಿಸುತ್ತಲ್ಲ, ಅದೇ ಇನ್ಸ್ಪಿರೇಷನ್ನು, ಸ್ಫೂರ್ತಿ ಅದೇನೆ. ಆ ಥರ ಸ್ಫೂರ್ತಿ, ಅನೇಕರಿಗೆ ಸ್ಫೂರ್ತಿಯಾದಂಥ ವ್ಯಕ್ತಿ ಪೂರ್ತಿ ಜೀವನವನ್ನೇ ಬದುಕದೆ ಅರ್ಧ ದಾರಿಯಲ್ಲಿ ಎದೆಗೆ ಗುಂಡಿಟ್ಕೊಂಡು ಸತ್ತೋಗ್ಬಿಡ್ತಾರೆ ಅಂತ ಹೇಳಿದ್ರೆ ಯಾರಿಗೆ ಆದರೂ ಒಂಥರ ಸಂಕಟವಾಗುವಂಥ ಸಂಗತಿ ಇದು. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದು ಬೆಂಗಳೂರಲ್ಲಿ ಇದೇ ಸಿ ಜೆ ರಾಯ್. 90s ಪೀರಿಯಡ್ ಅದೆಲ್ಲ, 90ರ ದಶಕ. ಒಂದು ಕಡೆ ಸಾಫ್ಟ್ವೇರು, ಗ್ಲೋಬಲೈಸೇಷನ್ನು, ಲಿಬ್ರಲೈಸೇಷನ್ನು, ಪ್ರೈವೇಟೈಸೇಷನ್ನು ಇದು ಬರುವ ಕಾಲಘಟ್ಟ. ಅದು ಸಾಫ್ಟ್ವೇರ್ ದೊಡ್ಡ ಬೂಮ್ ಆಗ್ತಂಥ ಕಾಲಘಟ್ಟ. ಬೆಂಗಳೂರಲ್ಲಿ ಸ್ವಲ್ಪ ಬೇಡಿಕೆ ಜಾಸ್ತಿ ಆಗ್ತಾಯಿತ್ತು. ಅಷ್ಟೊತ್ತಿಗಾಗಲೇ ಹೌದು ಬೇಡಿಕೆ ಜಾಸ್ತಿ ಆಗ್ತಾಯಿದೆ. ಅನೇಕರು ಮಾತಾಡ್ತಾರೆ, ಅಯ್ಯೋ ನಮ್ಮ ತಂದೆಗೆ ಐಡಿಯಾ ಇದ್ದುಬಿಟ್ಟಿದ್ದರೆ ಇಲ್ಲೊಂದು 4 ಸೈಟ್ ತೊಗೊಂಡ್ಬಿಟ್ಟಿದ್ರೆ ಇಷ್ಟೊತ್ತು 10 ಕೋಟಿ ಆಗ್ತಿತ್ತಂತೆ ಅಂತ ಮಾತಾಡ್ತಾರೆ. ಬಟ್ ಅದು ಮಾಡಿರಬೇಕಾಗಿತ್ತಲ್ಲ. ಆ ಥರ ಮಾಡಿದವರು ಇವರು ಸಿ ಜೆ ರಾಯ್. ಯಾವುದೋ ಒಂದು ಸೈಟ್ ತೆಗೆದುಕೊಳ್ಳುವ ಬದಲಾಗಿ ಹೋಗಿ 200 ಎಕರೆ ಜಮೀನು ತೊಗೊಂಡ್ಬಿಟ್ರು ಬೆಂಗಳೂರಿಗೆ ಹೊಂದಿಕೊಂಡಿರ್ತಕ್ಕಂಥ ಸರ್ಜಾಪುರದಲ್ಲಿ. ಅದೇ ಇವತ್ತಿಗೆ ಸಾವಿರಾರು ಕೋಟಿ ಆಗುತ್ತೆ. ಬರೀ ಅದೊಂದೇ ಅಲ್ಲ, ಅದರಿಂದ ಹೂಡಿಕೆಗಳು, ಅದನ್ನು ಇಡೋದು, ಅದರ ಮೇಲೆ ಸಾಲ ತೊಗೊಳ್ಳೋದು, ಇನ್ನೊಂದು ಕಡೆ ಲಯಬಿಲಿಟೀಸ್ ಜಾಸ್ತಿ ಇರುತ್ತೆ ಇವ್ರಿಗೆ. ಅವ್ರಿಗೇನು ಸಾಲ ಮಾಡದೆ ಯಾವುದು ಉದ್ಯಮಿ ಇರಲ್ಲ. ಉದ್ಯಮಿ ಅಂದರೆ ಸಾಲ ಮಾಡಿರ್ತಾರೆ ಅವರು. ಕಾರುಗಳು ಕೂಡ ಅವ್ರ ಕಂಪ್ನಿ ಹೆಸರಲ್ಲಿರುತ್ತೆ. ಓನಾಗಿ ಅನೇಕ ಕಾರುಗಳು ಇಟ್ಕೊಳ್ಳೋದೇ ಇಲ್ಲ ಅವರು. ಕಾನ್ಫಿಡೆಂಟ್ ಗ್ರೂಪ್ ಕಂಪ್ನಿಯನ್ನು ಸ್ಥಾಪನೆ ಮಾಡ್ತಾರೆ ಇದೇ ಸಿ ಜೆ ರಾಯ್ ಅವರು. ಸಿ ಜೆ ರಾಯ್ ಚಿರಿಯಂಕದತ್ ಜೋಸೆಫ್ ರಾಯ್ ಅಂಥೇಳಿ ಕೇರಳದ ಕೊಚ್ಚಿಯ ತುಂಬ ದೊಡ್ಡ ಉದ್ಯಮಿ ಇವರು. ಇದೇ ಕೇರಳದ ಕೊಚ್ಚಿ ಮೂಲದವರು ಇವರು. ಪತ್ನಿ ಲಿನಿ ರಾಯ್ ಅಂತ, ಮಕ್ಕಳು ರೋಹಿತ್ ಮತ್ತು ರಿಯಾ ರಾಯ್ ಅಂತ. ಉನ್ನತ ಶಿಕ್ಷಣ ಪಡ್ಕೊಂಡಿದ್ರು ಇವರು. ಬರೀ ರಿಯಲ್ ಎಸ್ಟೇಟ್ ಉದ್ಯಮ ಅಂದರೆ ಅವ್ರಿಗೆ ಬುದ್ಧಿಮತ್ತೆ ಚೆನ್ನಾಗಿತ್ತು, ಬಿಸ್ನೆಸ್ ಮಾಡ್ತಕ್ಕಂಥ ಮೈಂಡ್ ಚೆನ್ನಾಗಿತ್ತು ಅಂತಲ್ಲ, ದೊಡ್ಡ ಮಟ್ಟಕ್ಕೆ ಇದರಲ್ಲಿ ಓದ್ಕೊಂಡಿದ್ದವರು ಕೂಡ ಹೌದು ಸಿ ಜೆ ರಾಯ್ ಅವರು. ಹ್ಯೂಲೆಟ್ ಪ್ಯಾಕರ್ಡ್ ಎಂಬ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಆರಂಭ ಮಾಡಿಕೊಂಡಿದ್ದರು. ಬಳಿಕ 2006ರಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಅನ್ನೋ ಒಂದು ಕಂಪನಿಯನ್ನು ಇವರು ಸ್ಥಾಪನೆ ಮಾಡ್ಕೊಳ್ತಾರೆ. 16 ವರ್ಷಗಳಲ್ಲಿ ಭಾರತ ಮತ್ತು ಮಧ್ಯಪ್ರಾಚ್ಯಕ್ಕೆ ಕಂಪನಿ ವಿಸ್ತರಣೆ ಮಾಡ್ತಾರೆ. ಬರೀ ಭಾರತ ಅಲ್ಲ, ಈ ಥರದವ್ರು ಏನಾಗುತ್ತೆ, ಇವರು ಒಂದು ಕಡೆ ಒಂದು ಉದ್ಯಮ ಸಕ್ಸಸ್ ಆಯಿತು ಅಂದ ತಕ್ಷಣ ಅಲ್ಲೇ ಕೂರುವವರು ಅಲ್ಲವೇ ಅಲ್ಲ ಇವರು. ಇದರ ಆಚೆಗೇನು, ಅದರಾಚೆಗೇನು, ಪೂರ್ವಕ್ಕೇನು, ಪ್ರಾಚ್ಯಕ್ಕೇನು, ಪಶ್ಚಿಮಕ್ಕೇನು, ಉತ್ತರಕ್ಕೇನು, ದಕ್ಷಿಣಕ್ಕೇನು, ಈ ಎಲ್ಲ ದಿಕ್ಕಲ್ಲೂ ನಾನು ಅಭಿವೃದ್ಧಿ ಮಾಡಿದ್ರೆ ಹೇಗೆ ಅಂತ ಚಿಂತನೆ ಮಾಡಿದಂಥ ವ್ಯಕ್ತಿಗಳು. ಬಹುಶಃ ಅವರ ಚಿಂತನೆ ಅನೇಕರು ಹೇಳ್ತಿರ್ತಾರೆ. ಈ ಪೋಲ್ ವಾಲ್ಟ್ ಬರುತ್ತಲ್ಲ, ಪೋಲ್ ವಾಲ್ಟ್ ಅಥವಾ ಹೈ ಜಂಪ್ ಅಂತ ಬಂದಾಗ ನಿಮಗೊಂದು ಬಾರ್ ಇಟ್ಟಿರ್ತಾರಲ್ಲಿ. ಆ ಬಾರ್ ಇಟ್ಟಿದ್ದಾಗ ಫಸ್ಟು ಆ ಬಾರಿಂದ ನಿನ್ನ ಮನಸ್ಸನ್ನು ಆಚೆ ಹಾಕು ಅಂತ. ಆ ಬಾರ್ ನೀನು ದಾಟಬೇಕು ಅಂದಾಗ ನಿನ್ನ ಮನಸ್ಸು ಅದನ್ನು ದಾಟಿರಲಿ ಮೊದಲು, ದೇಹ ಆಮೇಲೆ ಆಟೋಮೆಟಿಕ್ಕಾಗಿ ಅದನ್ನು ದಾಟುತ್ತೆ ಅಂತ. ಸರ್ಗೈ ಬುಬ್ಕಾ ದೊಡ್ಡ ಪೋಲ್ ವಾಲ್ಟ್ ಅವನು ಆಟಗಾರ. ಅವನು ದೊಡ್ಡ ಒಂದು ಕೋಲನ್ನು ತಂದು ಅಲ್ಲಿ ಊರುಬಿಟ್ಟು ಅದನ್ನು ಜಿಗಿತಿದ್ನಲ್ಲ, ಅವರೆಲ್ಲ ಮನಸ್ಸನ್ನು ಮೊದಲು ಆ ಬಾರಿಂದ ಆಚೆ ಬಿಸಾಕ್ಬಿಟ್ಟಿರ್ತಾರೆ. ನಾನು ಜಿಗಿತೀನಿ ನಾನು ಅಂತ, ಆಮೇಲೆ ದೇಹ ಸ್ಪಂದಿಸುತ್ತೆ ಅಂತ. ಹಾಗೇನೇ ಇವರೆಲ್ಲರೂ ಕೂಡ ಬಿಸ್ನೆಸ್ ವಿಚಾರಗಳಲ್ಲಿಯೂ ಕೂಡ ಮೊದಲು ಅವರು, ನಾನು ಆಲ್ರೆಡಿ ಉದ್ಯಮ ಸ್ಥಾಪನೆ ಮಾಡಿಬಿಟ್ಟಿದ್ದೀನಿ ನಾನು ಅಲ್ಲಿ, ಇದು ಯಾಕೆ ಆಗಲ್ಲ, ದುಬೈಲೂ ಮಾಡ್ತೀನಿ, ಅಮೆರಿಕಲ್ಲೂ ಮಾಡ್ತೀನಿ ಅಂದ್ಕೊಂಡ್ಬಿಡ್ತಾರಲ್ಲ, ಅದಕ್ಕೆ ಪೂರಕವಾಗಿ ನಮ್ಮ ಸುತ್ತಲಿನ ಯೂನಿವರ್ಸಲ್ ಪವರ್ ವರ್ಕ್ ಮಾಡುತ್ತೆ ಅಲ್ಲಿ. ಆ ಶಕ್ತಿ ಹಾಗೆ ಪಾಸಿಟಿವ್ ಥಿಂಕ್ ಮಾಡ್ಕೊಂಡು ಹೋಗ್ತಿದ್ರೆ ಪಾಸಿಟಿವೇ ಸಿಗ್ತಿರುತ್ತೆ. ನನ್ನ ಕೈಲಾಗುತ್ತಾ, ಅಯ್ಯೋ ಅಮೇರಿಕಾನ, ಅಯ್ಯೋ ದುಬೈಯ, ಅಲ್ಲೆಲ್ಲ ಸಾಧ್ಯ ಏನ್ರಿ, ಅಲ್ಲಿ ಎಂಥೆಂಥವ್ರು ಇದ್ದಾರೆ, ನೋ, ಆ ಥರದ್ದು ಇರೋದೇ ಇಲ್ಲ ಇಂಥವ್ರಿಗೆಲ್ರಿಗೂ ಕೂಡ. ರಿಯಲ್ ಎಸ್ಟೇಟ್, ಹೋಟೆಲ್, ಗಾಲ್ಫ್, ಶಿಕ್ಷಣ, ರಿಟೈಲ್, ಹಾಸ್ಪಿಟಾಲಿಟಿ ಮತ್ತು ಇತರ ವ್ಯವಹಾರಗಳನ್ನು ಇವರು ಮಾಡ್ತಾಯಿದ್ರು. ಡಾಕ್ಟರ್ ರಾಯ್ ನೇತೃತ್ವದಲ್ಲಿ ಕಾನ್ಫಿಡೆಂಟ್ ಕಂಪನಿ ವಿದೇಶದಲ್ಲಿ ತುಂಬ ಸದ್ದು ಮಾಡುತ್ತೆ, ಅನೇಕ ಕಂಪನಿಗಳಿಗೆ ಸಡ್ಡು ಹೊಡೆಯುತ್ತೆ. UAE ಸೇರಿದಂತೆ ವಿವಿಧ ಕಡೆಯಲ್ಲಿ ಛಾಪ್ ಮೂಡಿಸಿರುತ್ತೆ ಇವರ ಸಂಸ್ಥೆ. ಆರೋಗ್ಯ ನೆರವಾಗಬಹುದು, ಸಾಮಾಜಿಕ ಕಾರ್ಯವಾಗಬಹುದು, ಎಲ್ಲವನ್ನೂ ಕೂಡ ಈ ಕಂಪನಿ ಮಾಡ್ತಾ ಇತ್ತು. ಕಾನ್ಫಿಡೆಂಟ್ ಕಂಪನಿ ಸಿನಿಮಾ ರಂಗದಲ್ಲೂ ಇತ್ತು, ಕ್ರಿಕೆಟ್ ಕ್ಷೇತ್ರದಲ್ಲಿಯೂ ಕೂಡ ಛಾಪು ಮೂಡಿಸಿತ್ತು. 165ಕ್ಕಿಂತ ಹೆಚ್ಚಿನ ಯಶಸ್ವಿ ರಿಯಲ್ ಎಸ್ಟೇಟ್ ಯೋಜನೆಗಳನ್ನು ಈ ಸಂಸ್ಥೆ ಒಂದು ಮಾಡಿತ್ತು. ಇನ್ನೊಂದು ಕಡೆ ಫಿಲಾಂಥ್ರೋಪಿ ಅನ್ನೋ ಒಂದು ಕ್ಷೇತ್ರ ಬಂದಾಗ, ಸಮಾಜಕ್ಕೆ ನೆರವು ಕೊಡುವಂಥ ವಿಚಾರಗಳು ಬಂದಾಗ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವನ್ನು ಕೊಡ್ತೈತೆ. ಒಂದು ಭಾಗ ಅದು. ಸುಮಾರು ಜನ ಅನ್ಕೊಂಡ್ಬಿಡ್ತಾರೆ, ಯಾವುದೋ ಒಂದು ದೊಡ್ಡ ಕಂಪನಿ ಸಮಾಜಕ್ಕೆ ಏನೋ ಕೊಟ್ಟ ತಕ್ಷಣ ಎಂಥ ಉದಾರ ಮನಸ್ಸಪ್ಪ ಅಂತ. ನೋ, ಬರೀ ಅದು ಅಷ್ಟಕ್ಕೆ ಅದು ಬರಲ್ಲ. ಅದೊಂದು ರೂಲು, CSR ಫಂಡ್ ಅಂತ ಹೇಳಿ.
ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅಂತ. ಕಾರ್ಪೊರೇಟ್ ಜಗತ್ತಿನ ಸಾಮಾಜಿಕ ಜವಾಬ್ದಾರಿ ಅಂತ ಒಂದು ಫಂಡನ್ನು ತೋರಿಸಿ ತೆರಿಗೆಯಲ್ಲಿ ಲಾಭ ಮಾಡ್ಕೊಳ್ತಾರೆ ಅವರು ಅಥವಾ ಉಳಿಸ್ಕೊಳ್ತಾರೆ ಅವರು. ಯಾವುದೇ ಕಂಪನಿ ಆದರೂ ಜನಗಳಿಗೆ ಅನ್ಸೋದೇನು ಅಂದರೆ, ಅಯ್ಯೋ ಎಂಥ ಧಾರಾಳ ಮನಸ್ಸು ಅವ್ರಿಗೆ, ಎಂಥ ಧಾರಾಳ ಮನಸ್ಸು, ಅಷ್ಟು ಶ್ರೀಮಂತರಾದರು, ಯಾರಿಗೋ ಟಾಯ್ಲೆಟ್ ಕಟ್ಕೊಟ್ರು, ಇಲ್ಲಾರಿಗೋ ಗ್ರೌಂಡಿಗೆ ಹೆಲ್ಪ್ ಮಾಡಿದ್ರು, ಇಲ್ಲಾರಿಗೋ ಕ್ರೀಡೆಗೆ ಹೆಲ್ಪ್ ಮಾಡಿದ್ರು ಅಂತಾರಲ್ಲ, ಅದು ರೂಲು, ಈ ದೇಶದ ನಿಯಮ, ಅದು ಎಲ್ಲರೂ ಮಾಡಲೇಬೇಕದು. ಅಂದರೆ ನೀನು ಈ ಸಮಾಜದಿಂದ 100 ರೂಪಾಯಿ ಸಂಪಾದನೆ ಮಾಡಿಕೊಂಡಿದ್ದಾಗ, 100 ಕೋಟಿ ಸಂಪಾದನೆ ಮಾಡಿದ್ದಾಗ ಅದರ ಒಂದು ಭಾಗವನ್ನು ಇದೇ ಸಮಾಜಕ್ಕೆ ಮರಳಿ ಕೊಡು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅಂತ ಕೇಳ್ತೀವಲ್ಲ ದೊಡ್ಡ ದೊಡ್ಡ ಕಂಪನಿಗಳು. ಅಯ್ಯೋ ಅವ್ರು ಅಷ್ಟು ಹೆಲ್ಪ್ ಮಾಡಿದ್ರಂತೆ, ಕ್ಯಾನ್ಸರ್ ಅವ್ರಿಗೆ ಇಷ್ಟು ಹೆಲ್ಪ್ ಮಾಡ್ತಾರಂತೆ ಅಂದರೆ ಅದು ರೂಲ್ ಆಗಿರೋದಕ್ಕೆ ಮಾಡ್ತಿರಬಹುದು ಅವರು. ಇರಲಿ, ಈ ಉದ್ಯಮಿ ಕೂಡ ಆ ಥರ ಸಮಾಜಕ್ಕೊಂದು ಸೇವೆಯನ್ನು ಕೊಟ್ಟಿದ್ದಾರೆ. ಸದ್ಯ 1,000 ಎಕರೆ ಭೂಮಿಯನ್ನು ಹೊಂದಿದ್ದಾರೆ ಸಿ ಜೆ ರಾಯ್ ಅವರು. ಕೆಲಸ, ಮನೆ, ವೈಯಕ್ತಿಕ ಜೀವನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದರು. ಪಾರದರ್ಶಕವಾಗಿ ನಾನು ಗಳಿಸಿದ್ದೀನಿ ಅಂತ ರಾಯ್ ಮಾತಾಡ್ತಾ ಇದ್ದರು. ಐ ಆಮ್ ಫುಲ್ಲಿ ಟ್ರಾನ್ಸ್ಪರೆಂಟ್ ಅಂತ ಅವ್ರು ಹೇಳ್ತಾ ಇರಬೇಕಾದ್ರೆ, ಆದರೆ IT ಬಂದಾಗ ಎದುರುಕೊಂಡಿದ್ದು ಯಾಕಪ್ಪ ಅಂತ ಒಂದು ಪ್ರಶ್ನೆ ಸಹಜವಾಗಿರುತ್ತೆ. ಪೂರ್ತಿ ನಾನು ಪಾರದರ್ಶಕ ಅಂತ ಹೇಳ್ಕೊಳ್ಬೇಕಾದಾಗ IT ಬರಲಿ, ಇನ್ಯಾರೇ ಬರಲಿ, IT ದಾಳಿ ಆಯಿತು ಅಂತ ಎಲ್ಲರೂ ಕೂಡ ಒಂದು ವೇಳೆ ಆತ್ಮಹತ್ಯೆ ದಾರಿ ಹಿಡಿದು ಬಿಟ್ಟಿದ್ದಿದ್ರೆ ಏನಾಗಬೇಕಾಗಿತ್ತು? ಡಿ ಕೆ ಶಿವಕುಮಾರ್ ಅವರು, ಜನಾರ್ದನ್ ರೆಡ್ಡಿ ಏನಾಗಬೇಕಾಗಿತ್ತು? ಇವತ್ತಿಗೆ ಏನಾಗಬೇಕಾಗಿತ್ತು? ಡಿ ಕೆ ಶಿವಕುಮಾರ್ DCM, ಇವತ್ತು ಜನಾರ್ದನ್ ರೆಡ್ಡಿ MLA ಅಲ್ವಾ? ಅದೆಲ್ಲ ಒಂದು ಕಾರಣ ಆಗಬಾರ್ದು. ಇರುತ್ತೆ, ಎಲ್ಲರೂ ಫೇಸ್ ಮಾಡಿರ್ತಾರೆ ಅದನ್ನು. ಜೈಲಲ್ಲೇ ಇದು ಬಂದ್ರಲ್ರಿ, ಜೈಲುಗಳಲ್ಲಿ ಇದು ಬಂದಿದ್ದಾರೆ. ಜೀವನದಲ್ಲಿ 2ನೇ ಇನ್ನಿಂಗ್ಸ್ 3ನೇ ಇನ್ನಿಂಗ್ಸ್ ಕಟ್ಕೊಂಡ್ಬಿಟ್ಟಿದ್ದಾರೆ. ಇದು ಇವರು ಸ್ವಲ್ಪ ದುಡುಕುಬಿಟ್ರಾ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಅಥವಾ ಆ ಒಂದು ಮೆಂಟಲ್ ಸ್ಟೆಬಿಲಿಟಿ, ಅದನ್ನು ಫೇಸ್ ಮಾಡುವಂತಹ ಮಾನಸಿಕ ದಾರ್ಢ್ಯತೆ, ಸದೃಢತೆ ಆ ಸಮಯಕ್ಕೆ ಇರಲಿಲ್ವಾ ಅಂತ ಕೆಲವರು ಹೇಳ್ತಾರಲ್ಲ. ವಿಷಗಳಿಗೆ ಅಪ್ಪ ಅದೊಂದು ಟೈಮ್ ಮೀರಿಬಿಟ್ಟಿದ್ದರೆ, ದಾಟಿಬಿಟ್ಟಿದ್ದರೆ ಸರಿ ಹೋಗ್ಬಿಡ್ತಾ ಇದ್ರು ಅಂತ ಹೇಳ್ತಾರಲ್ಲ. ಬಹುಶಃ ಇವರ ವಿಚಾರದಲ್ಲಿ ಆ ಟೈಮು ದಾಟಕ್ಕಾಗಲಿಲ್ಲ ಇವ್ರ ಕೈಲಿ. ಟೈಮೇ ಇವರನ್ನು ದಾಟಿಬಿಡ್ತು. ಇವ್ರ ಟೈಮೇ ದಾಟಿಬಿಡ್ತು. ತಮ್ಮ ಮೊದಲ ಕಾರು ಮಾರುತಿ 800, ಎಷ್ಟೊಂದು 12 ರೋಲ್ಸ್ ರಾಯ್ ಕಾರ್ ಇದೆ, ಬುಗಾಟಿ ಇದೆ ಇವ್ರ ಬಳಿಯಲ್ಲಿ, ಬೇರೆ ಬೇರೆ ಏನೇನೋ ಇದೆ ಅಲ್ವಾ. ಇದ್ದರೂ ಕೂಡ ತಾವು ಮೊದಲು ಯಾವುದೋ ಕಾಲದಲ್ಲಿ ತೊಗೊಂಡು ಮಾರಬಿಟ್ಟಿದ್ರಲ್ಲ, ಆ ಕಾರನ್ನು ಮರಳಿ ಪಡ್ಕೊಳ್ಬೇಕು ಅಂತ ಹೇಳಿ ಇವರು ಹುಡುಕೊಟ್ರಿಗೆ 10 ಲಕ್ಷ ಅಂತ ಹೇಳ್ತಾರೆ. ಅದನ್ನು ಇಂಥ ಕಾರಪ್ಪ ಮಾರುತಿ 800 ಅಂತೇಳಿ ಹುಡುಕಿ ಕೊಟ್ಟವ್ರಿಗೆ ಆ ಘೋಷಣೆ ಮಾಡಿದಂಥವ್ರು. ಅಂಥ ಸಿ ಜೆ ರಾಯ್ ಇವತ್ತಿಗೆ ಸ್ಯೂಸೈಡ್ ಮಾಡಿಕೊಂಡು ಜೀವನವನ್ನು ಕೊನೆಗೊಳಿಸ್ಕೊಂಡಿದ್ದಾರೆ.